ಅನ್ಯಾಯವಾದ ಸಾವು. ಅದೇನಾದ್ರು ಗೊತ್ತಾ ರಾಜುಗೌಡ್ರೆ, ನೀವು ಹೇಳ್ತಿರೋ ಪಾಯಿಂಟ್ಸ್ ನಾನು ಪೂರ್ತಿ ಒಪ್ಕೋತೀನಿ. ಈ ಒಂದು ಸಾವಾಯಿತು, ಒಂದು ಎನ್ಕೌಂಟರ್ ಆಯಿತು, ಒಂದು ಮರ್ಡರ್ ಆಗೋಯಿತು ಅಥವಾ ಸೆಲ್ಫ್ ಡಿಫೆನ್ಸ್ಗೆ ಆಯಿತು ಅಂತ ಬಂದ ತಕ್ಷಣ ಯಾವ ಅಧಿಕೃತ ವರದಿಗಳು ಇಲ್ಲದೆ ಸೈಡ್ ತೊಗೊಂಡ್ಬಿಟ್ರಲ್ಲ, ಇಲ್ಲಾಗಿರೋದು ಎನ್ಕೌಂಟರು, ಇವ್ರು ಮಲಗಿದ್ದವ್ರನ್ನ ಹೋಗಿ ಸಾಯಿಸ್ಬಿಟ್ರು ಇವರು, ಈ ಥರ ಸೈಡ್ ತಗೊಳ್ಳುವ ದರ್ದು ಅನಿವಾರ್ಯತೆ ಅರ್ಜೆನ್ಸಿ ಯಾಕೆ ಬಂತು ಈ ಪ್ರಕರಣದಲ್ಲಿ? ನಾನು ಸಿಂಪಲ್ ಪಾಯಿಂಟ್ ನಂದು. ಅಲ್ಲಲ್ಲ, ಈಗ ಯಾವುದೇ ಒಂದು ಪ್ರಕರಣ ಆದಾಗೂ ಅಷ್ಟೇ, ಒಂದು ಆನೆ ಸಾವಾಯಿತು, ಬಹುಶಃ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಮಾವತನ್ನು ಕೂಡ ಎಲ್ಲ ಮಾಧ್ಯಮಗಳು ಇಂಟರ್ವ್ಯೂ ಮಾಡಿದ್ರಿ, ಆ ಕೇಸಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಇಂಥದ್ದೇ ಶಿವಮೊಗ್ಗದಲ್ಲಿ ಹನುಮಂತರಾಯಪ್ಪ ಅಂತ ಒಬ್ಬ RFO ಇದ್ರು. ಆತ ಇದ್ದಾಗ ಈ ರೈತರು ಜಮೀನನ್ನ, ರೈತರು ಎನ್ಕ್ರೋಚ್ ಮಾಡಿದಂಥ ಜಮೀನನ್ನು ಬಿಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಅಧಿಕಾರಿಗಳ ಪ್ರೆಸರೈಸೇಷನ್ಗೆ ಆತ ಸತ್ತ ಅಂತಲೂ ಕೂಡ ಸುದ್ದಿ ಆಗಿತ್ತು. ತನಿಖೆಗಳಾಯಿತು, ತನಿಖೆಗಳಾದ ತದನಂತರ ಏನಾಗಬೇಕು ಅಂತ ಐತಿ. ಈಗ 3 ಜನ ಸತ್ತಿದ್ದಾರೆ. ನನ್ನ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ನಾನು ಇದನ್ನೇ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಅಂತ ನಾನು ಹೇಳಕ್ ಹೋಗಲ್ಲ, ಕ್ಲೋಸ್ ರೇಂಜ್ ಅಂತಾನೆ ನೀವೇ ಹೇಳ್ತಾ ಇದ್ರಿ. ನಾನು ಹೇಳೋದು, ಈಗ ಯಾವುದೇ ಒಂದು ಶೂಟ್ಔಟ್ ಮಾಡೋವಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಕ್ಲೋಸ್ ರೇಂಜ್ ಅಂತ ಅಂದಮೇಲೆ ಮೊದಲನೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಬೇಕಾಗ್ತದೆ. ನೀವು ಅಟ್ಲೀಸ್ಟ್ ಒಂದು ಸಂದೇಶ ಕೊಡ್ಬೋದಾಗಿತ್ತು. ಅವ್ರು ಆ ಕಡೆಯಿಂದ ಫೈರ್ ಮಾಡಿದಾರೆ, ಒಂದು ರೌಂಡ್ ಚೆಕ್ ಮಾಡ್ಬೋದಾಗಿತ್ತು. ಎರಡನೇದು, ಕಾಲ್ಗಳ ಫೈರ್ ಮಾಡಿದ್ದಿದ್ರೆ, ಯಾಕೆಂದ್ರೆ ಅವರು ಯಾವ ಏನು ದೊಡ್ಡ ಮಟ್ಟದ ಟ್ರೈನಿಂಗ್ ಆದಂಥವ್ರು ಯಾರು ಅಲ್ಲ. ಬಂದೂಕ್ ನೋಡಿದ ತಕ್ಷಣ, ಅಧಿಕಾರಿಗಳು ನೋಡಿದ ತಕ್ಷಣ ಬೆದರೋ ಅಂತ ಸಹಜ. ಆಮೇಲೆ ಅವ್ರ ಹತ್ರ ಇದ್ದಿದ್ದು 3 ಸುತ್ತಿನ ಗುಂಡು. ಆಮೇಲೆ 3 ಜನನು, ಈಗ ಈ ಕೇಸಲ್ಲಿ ಒಬ್ಬ ಸತ್ತಿದ್ರೆ ಬಿಡಪ್ಪ, 3 ಜನನು ಸತ್ತಿದ್ದಾರೆ. ಈಗ ನನ್ನ ಎದುರಿಗೆ ಕಾಡಲ್ಲೊಬ್ಬ ಒಂದು ಬಂಡೆ ಮರ ಇದ್ದಾನೋ ಪೊದೆ ಮರ ಇದ್ದಾನೋ ಎದುರಾಗ್ಬಿಡ್ತಾನೆ ಅಂತ ಅನ್ಕೊಳ್ಳಿ. ಅವನ ಹತ್ರ 3 ಸುತ್ತು ಗುಂಡೆ ಇರೋದು, ನನಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, 3 ಸುತ್ತಕೊಂಡಿರೋದು. ಅವನ ಬಳಿ ನಾಡ ಬಂದೂಕುಗಳನ್ನು ಅವನು ಯಾವುದೇ ಕಾರಣಕ್ಕೂ ಬಳಸಲ್ಲ. ಅವನಿಗೆ ಆಫೀಸರ್ಸ್ ಮೇಲೆ ಬಹಳ ಭಯ ಇದೆ, ಗೌರವ ಇದೆ. ನಮ್ಮನ್ನು ನೋಡಿದ ತಕ್ಷಣ ಬಿದ್ದು ಓಡ್ಬಿಡ್ತಾನೆ ಅವನು. ಈ ಗೆಸ್ಸಲ್ಲಿ ನಾನು ಕಾಡಲ್ಲಿ ಒಬ್ಬ RFO ಆಗೋ ಒಬ್ಬ ಅರಣ್ಯಾಧಿಕಾರಿ ಕೆಲಸ ಮಾಡೋಕ್ಕಾಗುತ್ತಾ? ನಾನು ಹೆಂಗ್ ಜಡ್ಜ್ ಮಾಡ್ಲಿ ಹೇಳಿ? ಅವ್ನು ನನ್ನ ಮೇಲೆ ಫೈರ್ ಮಾಡಲ್ಲ, ಏನ್ ಕಾರಣಕ್ಕೂ ಮಾಡಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಮುಗಿಸೇ ಇಲ್ಲ. ನೀವು ಅರ್ಧಕ್ಕೆ ನನ್ನ ಪಾಯಿಂಟ್ಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ. ಒಬ್ಬ ಸತ್ತ, ಅಟ್ಲೀಸ್ಟ್ ಒಬ್ಬ ಸತ್ತ ಮೇಲೆ 3 ಜನಕ್ಕೂ ನೀವು ಎದೆಯ ಮೇಲಿನ ಭಾಗಕ್ಕೆ ಫೈರ್ ಮಾಡ್ತೀರಾ ಅಂದ್ರೆ ಅದನ್ನು ಯೋಚನೆ ಮಾಡ್ಬೇಕಾದಂತ ವಿಚಾರ ಅಲ್ವಾ? ಯಾಕೆ ಗೊತ್ತಾ, ನಾನೀಗ ಅಧಿಕಾರಿಗಳನ್ನೂ ಡಿನೇ ಮಾಡಲಿಲ್ಲ, ಸತ್ತಂತ ಕುಟುಂಬಗಳ ಬಗ್ಗೆನೂ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಒಬ್ಬ ಸತ್ತ ಅಂದಾಗ, ಎಲ್ಲೇ ಆಗ್ಲಿ ಒಂದು ಸಣ್ಣ ಗಲಾಟೆ ಆದಾಗ, ಈ ಬೆಂಗಳೂರಿನಲ್ಲಿ ಸಾಕಷ್ಟು ಹೋರಾಟಗಳು ನಾನು ನೋಡಿದ್ದೀನಿ. ನಾನು ಒಬ್ಬ ಪತ್ರಕರ್ತನಾಗಿದ್ದವನು, ನೀವು ಒಬ್ಬ ಪತ್ರಕರ್ತರಾಗಿದ್ದರು. ಮೊದ್ಲೇನ್ ಮಾಡ್ತಾರೆ, ಗ್ಯಾಸ್ ಚೇಂಬರ್ ಸಿಡಿಸ್ತಾರೆ. ಒಂದು ಫೈರ್ ಆಗಿದ ತಕ್ಷಣ ಜನ ಚದುರೋಗ್ತಾರೆ. 3 ಜನನು ಬ್ಯಾಕ್ ಟು ಬ್ಯಾಕ್ ಸತ್ರು ಅಂದ್ರೆ ಒಬ್ಬ ಮಿಸ್ ಆಗಿದ್ದಾನೆ, ಆತ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಆತನ ಸ್ಟೇಟ್ಮೆಂಟ್ ಮೇಲೆ ಇವತ್ತು ಮಾಧ್ಯಮಗಳು ಅದರಿಂದ ಗಿರ್ಕಿ ಹೊಡಿತಾ ಇದಾವೆ. ತದನಂತರ ಆ ಸ್ಟೇಟ್ಮೆಂಟ್ ಆಧಾರಿತವಾಗಿ ಇನ್ವೆಸ್ಟಿಗೇಷನ್ ಆಗ್ತದೆ. ಇದು ಸರಿಯಾದ ಇನ್ವೆಸ್ಟಿಗೇಷನ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ಯಾಕೆ ಗೊತ್ತಾ, ಯಾರಿಗೂ ಅನ್ಯಾಯ ಪ್ರತಿಯೊಬ್ಬರು. ಆಮೇಲೆ ಇನ್ನೊಂದು ಅಭಿಪ್ರಾಯ ಇದೆಯಲ್ಲ, ಈ ಅಭಿಪ್ರಾಯ ಜಾಡಲ್ಲೇ ನಾನು ಡಿಬೇಟ್ ಮಾಡ್ತಾ ಇರೋದು. ಆಮೇಲೆ ಖಂಡಿತ ಕನ್ಕ್ಲೂಷನ್ ಬರೋದು ಬೇಡ. ಅಲ್ಲ, ಯಾರು ಕನ್ಕ್ಲೂಷನ್ ಬರೋದು ನಮ್ಗೇನಿದೆ ಅಧಿಕಾರ? ಹೋರಾಟ ಮಾಡ್ಬಿಡ್ತೀವಿ, ಪಾದಯಾತ್ರೆ ಮಾಡ್ಬಿಡ್ತೀವಿ, ಅನ್ಯಾಯ ಆಗ್ಬಿಟ್ಟಿದೆ, ಅವ್ರು ಯಾರೋ ಶಾಗ್ಯಾಗಿ ಹೋಗ್ಬಿಡ್ತೀನಿ, ಹನೂರ್ಗೆ ಹೋಗ್ಬಿಡ್ತೀನಿ, ಜನ ಬದಲಿಸ್ಬಿಡ್ತೀನಿ. ಅಲ್ಲ, ಮರಿ ವೀರಪ್ಪನ್ಗಳು, ಇನ್ನೊಬ್ರು ಮತ್ತೊಬ್ರು ನೋಡಿ, ಇಂಥವ್ರೆಲ್ಲ 1000 ಜನ 1000 ಮಾತಾಡ್ಕೊಳ್ಳಿ, ನ್ಯಾಯ ಒಂದೇ, ಕಾನೂನು ಒಂದೇ. ಆದ್ರೆ ಕಾನೂನಲ್ಲಿ ಅಧಿಕಾರಿಗಳು ಎಷ್ಟೋ ಸತಿ ನಕಲಿ ಎನ್ಕೌಂಟರ್ ಆದವರೆಲ್ಲ ಜೈಲ್ಗೆ ಹೋಗಿದ್ದಾರೆ. ಒಬ್ಬ ದೊಡ್ಡ IPS ಅಧಿಕಾರಿ ಸಂಬಂಧಿನೇ ಒಬ್ಬ ನಕಲಿ ಎನ್ಕೌಂಟರ್ ಮಾಡಿದಾಗ ಬೇರೆ ರಾಜ್ಯದಲ್ಲಿ ಜೈಲ್ಗೆ ಹೋಗಿರೋ ಉದಾಹರಣೆ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಪ್ರಸ್ತಕ ವಿಷಯನ ನಾವು ತಗೊಳ್ಳೋದ್ ಬೇಡ. ಇಂಥ ವಿಚಾರಗಳಿದ್ದಾಗ ನಾವೇನ್ ಮಾಡ್ಬೇಕು, ಸೂಕ್ಷ್ಮ ತನಿಖೆಗೆ ಒಳಪಡಿಸ್ಲಿ, ಅದರಿಂದ ಬೆನ್ನಲ್ಲಿದ್ದು ನ್ಯಾಯ ಬೇಕಾಗಿರೋ ನ್ಯಾಯ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ. ಇದೀಗ ಫರ್ಜಾನಾ ಮೇಡಮ್ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಫರ್ಜಾನಾ ಮೇಡಮ್ ತಮಗೆ ಒಂದು ಡಿಬೇಟ್ಗೆ. ನಾನೀಗ ಮರಿಸ್ವಾಮಿ ಸರ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಮರಿಸ್ವಾಮಿ ಸರ್, ಈಗ ರಾಜು ಗೌಡ್ರ ವಾದವನ್ನ ಕಂಟಿನ್ಯೂ ಮಾಡಿಕೊಂಡು ಅವರಲ್ಲಿದ್ದಂಥ ಒಂದಷ್ಟು ಪ್ರಶ್ನೆ ಇಲ್ಲ, ಆ ಒಂದು ಪ್ರಶ್ನೆಗಳಿತ್ತು, ಅದು ನಿಮಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೌದು ಸರ್, ಯಾರೋ ಒಂದು 3-4 ಜನ ಕಳ್ಳರಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ, ಇನ್ಫಾರ್ಮೇಷನ್ ಬರುತ್ತೆ, ಹೋದ್ರು, ಒಬ್ಬನ ಸಾಯಿಸ್ಬೋದಾಗಿತ್ತೇನೋ, ತೀರಾ ಎದುರುಗಡೆ ಆಗ್ಬಿಟ್ಟ, ಅವನೇನೋ ಫೈರ್ ಮಾಡಿಬಿಟ್ಟ ಅಂದರೆ ತೀರಾ 3 ಜನನು 4 ಜನರಲ್ಲಿ 3 ಜನನು, 4ನೇವನು ಸಾಯ್ತಿದ್ದೇನೋ, ಅವನಿಗೂ ಏಟು ಬಿದ್ದಿತ್ತು, ಹೋಗಿದ್ರೆ ಅವನು ಹೋಗ್ಬಿಡ್ತಾ ಇದ್ದೇನೋ. 3 ಜನ ಸಾಯಿಸುವಂತಹ ಕೆಲಸವನ್ನು ಯಾಕೆ ಅಧಿಕಾರಿಗಳು ಮಾಡಿದ್ದಾರಿಲ್ಲಿ? ಇದ್ರ ಬಗ್ಗೆ ಅನುಮಾನ ಬರಬಾರದಾ ಅಂತ ಅವ್ರ ಪ್ರಶ್ನೆ. ಅನುಮಾನ ಬರಬಾರದು ಅನ್ನೋದ್ರಲ್ಲಿ ಬಂದೇ ಬರ್ತದೆ. ಆದ್ರೆ ಅಲ್ಲಿ ಆ ಸಂದರ್ಭಕ್ಕೆ ಏನಾಗಿದೆ ಅನ್ನೋದು ಫಸ್ಟ್ ಎನ್ಕ್ವೈರಿ ಆಗ್ಬೇಕಲ್ಲ, ತಿಳ್ಕೊಬೇಕಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮವರು ಎಂಟ್ರಿ ಆದಾಗ ದೂರದಲ್ಲಿ ವೆಹಿಕಲ್ ಅಲ್ಲಿ ಹೋಗಿದಾರಂತೆ, ಜೀಪ್ ಅಲ್ಲಿ. ಇವರು ಒಳಗಡೆ ಇದ್ದಾಗ ಅದು ಸೈಲೆಂಟ್ ಟೈಮ್, ಅದು 4 ಗಂಟೆ 5 ಗಂಟೆ ಅಂತಂದ್ರೆ ಯಾರ್ಯಾರಿಗೂ ಕೇಳ್ತದಿಲ್ಲ, ಎಲ್ಲ ನಿದ್ರಲ್ಲಿ ಇರ್ತಾರೆ. ಈ ಜೀಪ್ ಸೌಂಡ್ ಕೇಳ್ಕೊಂಡು ಇವ್ರೇನ್ ಬೇಟೆ ಮಾಡಿದ್ರು, ಇವ್ರು ಸೀದಾ ಮಟನ್ನ ಕೆಳಗಡೆ ಒಂದು ಜಾಗದಲ್ಲಿ ಇಟ್ಟು ಮೇಲ್ಗಡೆ ಗುಡ್ಡಕ್ಕೆ ಕೂದ್ರಂತೆ.
ಗುಡ್ಡಕ್ಕೆ ಹೋಗಿ ಗುಡ್ಡದಲ್ಲಿ ವಾಚ್ ಮಾಡ್ತಿದ್ರಂತೆ. ಅವ್ರಿಗೆ ಬರ್ತದ ಮಾಹಿತಿ, GPS ಸೌಂಡ್ ಯಾವಾಗ ಬರ್ತು ಅವಾಗ ಫಾರೆಸ್ಟ್ ಅವ್ರು ಬರ್ತಾ ಇರ್ಬೋದು ಅಂತ ಅವ್ರಿಗೆ ಮಾಹಿತಿ ಬಂತು. ಮಾಹಿತಿ ಬಂದಾಗ ನಮ್ಮವರು ಕೂಡ ನಡ್ಕೊಂಡೇ ಹೋಗಿರೋದೇ ಹೊರತು ಅವರು ಗುಡ್ಡದ ಮೇಲೆ ಇದ್ದಾರೆ, ಕೆಳಗಡೆ ನಮ್ಮವ್ರು ಇದ್ರಂತೆ. ಸ್ಟಾರ್ಟಿಂಗ್ ಅವರು ಎಚ್ಚರಿಕೆ ಕೊಟ್ರಂತೆ, ಬನ್ನಿ ನೀವು ಇದಾಗಿ ಸರೆಂಡರ್ ಆಗಿ ಅಂದಾಗ ಆ ಕಡೆಯಿಂದ ಫೈರ್ ಮಾಡಿದಾರೆ ಅವರು. ಫೈರ್ ಮಾಡಿದಾಗ ಈ ಕಡೆಯಿಂದ ಇವ್ರು ನಮ್ ಕಡೆಯವರು ಫೈರ್ ಮಾಡಿದಾರಂತೆ. ಆದ್ರೆ ಈಗ ಬೇರೆ ಸ್ಟ್ರೈಕ್ ಆಗ್ಲಿ ಇನ್ನೊಂದೇ ಆಗ್ಲಿ ಅವರು ನಮ್ಮ ರಾಜೇಗೌಡರು ಹೇಳಿದಂಗೆ ಶೆಲ್ ಸಿಡಿಸ್ತಾರೆ, ಮತ್ತೆ ಏರ್ ಫೈರ್ ಮಾಡ್ತಾರೆ. ಇಲ್ಲಿ ಪರಿಸ್ಥಿತಿ ನಮ್ ಎದುರು ನಡೀತಾ ಇರ್ತದೆ, ಆ ಗಲಾಟೆಗಳು, ಆ ಸ್ಟ್ರೈಕ್ಗಳು. ಇಲ್ಲಿ ನಮ್ ಕಣ್ಣೆದುರು ನಡೀತಾ ಇಲ್ಲ, ಒಬ್ರಿಗೊಬ್ರು ಮುಖ ಕಾಣಿಸ್ತಾ ಇಲ್ಲ. ಎಲ್ಲ ಗಿಡ ಗಂಟಿಗಳ ಮಧ್ಯದಲ್ಲಿ ಅವರು ಇದ್ದಾರೆ, ನಾವು ಇದ್ದೀವಿ. ಒಬ್ರಿಗೊಬ್ರು ಕಂಡು ಬನ್ನಿ ಸರೆಂಡರ್ ಆಗಿ ಅಂತ ತಕ್ಷಣ ಅವರು ಕೈ ಎತ್ತಿ ಬಂದು ಸರೆಂಡರ್ ಆಗಿ ಹೋಗಿದ್ರೆ ಈ ಪ್ರಕರಣನೇ ಉದ್ಭವ ಆಯ್ತಿರ್ಲಿಲ್ಲ. ಅವ್ರು ಯಾವ ಕಡೆಯಿಂದ ಒಂದ್ಸರಿ ಫೈರ್ ಮಾಡಿದ್ರು, ಇವರು ಆ ಫೈರ್ ಬಂದಂತ ಡೈರೆಕ್ಷನ್ ಅಲ್ಲಿ ಫೈರ್ ಮಾಡಿದ್ದಾರೆ ಹೊರತು ಇಲ್ಲೇ ನೇರವಾಗಿ ಶೂಟ್ಔಟ್ ಮಾಡಕ್ಕೆ, ಇದು ಮಾಡ್ಲಿಕ್ಕೆ, ಎನ್ಕೌಂಟರ್ ಮಾಡ್ಲಿಕ್ಕೆ ಆಗಿರುವಂತ ಇನ್ಸಿಡೆಂಟ್ಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ.